ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 10ನೇ ವಚನ. ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ಅಂದು ಯೇಸು ಕ್ರಿಸ್ತನು ತಂದೆಯ ಬಳಿ ತನ್ನದೆಲ್ಲ ತಂದೆಯದೇ ಎಂದು ಹೇಳಿದ ರೀತಿಯಲ್ಲಿ ನೀನು ಕೂಡ ಈ ದಿನ ನಿನಗೆ ಕೊಟ್ಟಿರುವ ವಸ್ತುಗಳಾಗಲಿ, ಆಸ್ತಿ, ಹಣ, ಸಂಪಾದನೆ, ಮನೆ, ಮಕ್ಕಳು, ಯಾರೇ ಆಗಲಿ, ಏನೇ ಆಗಲಿ, ನೀನು ಅನುಭವಿಸುತ್ತಿರುವ ಯಾವ ಕಾರ್ಯವೇ ಆಗಲಿ, ಒಂದು ದಿನವಾದರೂ ಹೀಗೆ ಹೇಳಿದೆಯಾ, ಕರ್ತನೇ, ಎಲ್ಲವೂ ನೀನು ಕೊಟ್ಟಿರುವ ದಾನಗಳೇ ಎಂಬುದಾಗಿ. ದೇವರಿಲ್ಲದೆ ನಾವು ಏನೂ ಇಲ್ಲ, ಎಲ್ಲವೂ ಕರ್ತನು ಕೊಟ್ಟಿರುವ ಆಶೀರ್ವಾದಗಳೇ ಎಂಬ ಕೃತಜ್ಞತೆ ಇರಬೇಕು. ಆದರೆ ನಿನಗಿರುವವುಗಳ ಮೇಲೆ ಕರ್ತನಿಗೆ ಸ್ವಾತಂತ್ರ್ಯವಿರುವಂತೆ ಒಪ್ಪಿಸಿಕೊಡಬೇಕು. ನೀನು ಸ್ವಾತಂತ್ರ್ಯ ಕೊಡದೆ ಯಾರೊಬ್ಬರೂ ನಿನ್ನಿಂದ ಏನನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವಲ್ಲ. ಯಾರಿಗೆ ಅವಕಾಶ ಕೊಡುತ್ತಿದ್ದೀಯಾ? ಒಮ್ಮೆ ಆಲೋಚಿಸಿ ನೋಡು. ಕ್ರಿಸ್ತನಿಗ, ಸೈತಾನನಿಗ, ಮನುಷ್ಯರಿಗ? ಕರ್ತನಿಗೆ ಮಾತ್ರ ನೀನು ನನ್ನದೆಲ್ಲ ನಿನ್ನದೇ ಎಂಬ ಮಾತು ಹೇಳಬೇಕು. ಹಾಗೆ ನೀನು ಒಪ್ಪಿಸಿಕೊಡುವುದಾದರೆ ಕರ್ತನಿಗಿರುವುದೆಲ್ಲವೂ ನಿನಗೆ ಸ್ವಂತವಾಗುತ್ತದೆ, ನಿನ್ನದಾಗುತ್ತದೆ. ಇನ್ನು ನೀನು ಅಂತರಾಳದಲ್ಲಿ ಏನನ್ನೋ ಬಚ್ಚಿಡುತ್ತಿದ್ದೀಯಾ ಅಂದರೆ ರಹಸ್ಯ ಕಾರ್ಯಗಳಿವೆ ಎಂಬುದಾಗಿ ಅರ್ಥ. ಯಾವುದು ನಿನ್ನದಲ್ಲ, ಕೊನೆಗೆ ನೀನು ಕೂಡ ನಿನ್ನ ಸೊತ್ತಲ್ಲ. ಕೃಪಾಪೂರ್ಣನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ನಮಗೋಸ್ಕರ ಎಲ್ಲವನ್ನು ಕೊಟ್ಟಿರುವ ದೇವರೇ, ಈ ಲೋಕದಲ್ಲಿ ಯಾವುದು ನಮ್ಮದಲ್ಲ, ಎಲ್ಲವೂ ನಿನ್ನದೇ. ನಾನು ಕೂಡ ನಿನ್ನ ಸೊತ್ತಾಗಿದ್ದೇನೆ. ಯಾವುದರ ಮೇಲೆಯೂ ಅಮಿತವಾದ ಪ್ರೀತಿ ಮಮಕಾರಗಳಿಡದೆ ಎಲ್ಲವನ್ನು ನಿನಗೆ ಸಮರ್ಪಿಸುವ ತ್ಯಾಗವುಳ್ಳ ದೈವಿಕ ಸ್ವಭಾವವನ್ನು ದಯಪಾಲಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.